ಇದ್ಯಾವುದೋ ಧಾರ್ಮಿಕ ಚಿಹ್ನೆಯಾಗಿ ನಮಗೆ ಕಾಣಬಹುದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಳಸುವಂತಹ ಘಂಟಾಮಣಿ ಇದು. ಇದನ್ನು ಲಯಬದ್ಧವಾಗಿ ನುಡಿಸುವುದು ಒಂದು ಶಿಕ್ಷಣ, ನುಡಿಸದಿರುವುದು ಒಂದು ಶಿಕ್ಷಣ. 10 ಮಂದಿ ಸೇರಿರುವಂಥ ಜಾಗದಲ್ಲಿ ಈ ಘಂಟಾಮಣಿಯನ್ನು ಸಣ್ಣ ಸಣ್ಣ ಮಕ್ಕಳ ಕೈಗೆ ಕೊಟ್ಟು ಇದನ್ನು ಶಬ್ದ ಬಾರದಂತೆ ಒಬ್ಬರಿಂದ ಒಬ್ಬರಿಗೆ ಪಾಸ್ ಮಾಡುವಂತೆ ತಿಳಿಸಿ. ಒಂದು ವೇಳೆ ಶಬ್ದ ಬರ್ತಾ ಇಲ್ಲ, ಆ ಒಂದು ಟಾಸ್ಕನ್ನು ಅದು ಕಂಪ್ಲೀಟ್ ಮಾಡ್ತಾ ಇದೆ ಅಂತಂದರೆ ಮಗುವಿನ ಮನಸ್ಸು ಜಾಗೃತವಾಗಿದೆ ಅಂತ ಅರ್ಥ. ಇಲ್ಲಿ ಶಬ್ದ ಬಾರದಂತೆ ಇರಬೇಕಾದ್ರೆ ಏಕಾಗ್ರತೆ ಬೇಕು. ಒಂದು ವೇಳೆ ಶಬ್ದ ಬರ್ತಾ ಇಲ್ಲ, ಆ ಒಂದು ಟಾಸ್ಕನ್ನು ಅದು ಕಂಪ್ಲೀಟ್ ಮಾಡ್ತಾ ಇದೆ ಅಂತಂದರೆ ಮಗುವಿನ ಮನಸ್ಸು ಜಾಗೃತವಾಗಿದೆ ಅಂತ ಅರ್ಥ. ಇಲ್ಲಿ ಶಬ್ದ ಬಾರದಂತೆ ಇರಬೇಕಾದ್ರೆ ಏಕಾಗ್ರತೆ ಬೇಕು, ತಾಳ್ಮೆ ಬೇಕು ಮತ್ತು ಮನಸ್ಸು ಜಾಗೃತಿಯಾಗಿದ್ದರೆ ಮಾತ್ರ ಇದು ಶಬ್ದ ಬಾರದಂತೆ ಒಂದು ಕೈಯಿಂದ ಮತ್ತೊಂದು ಕೈಗೆ ತಲುಪಿಸಲು ಸಾಧ್ಯ. ಹಾಗೆಯೇ ಲಯಬದ್ಧವಾಗಿ ನುಡಿಸುವುದು ಕೂಡ ಒಂದು ಶಿಕ್ಷಣ. ಒಂದು ವೇಳೆ ಇಂತಹ ಘಂಟಾಮಣಿಯೋ ಅಥವಾ ಇಂತಹ ತಾಳಗಳು ನಿಮಗೆ ಅಡ್ಡಿಯಾಗುವುದಂತಾದರೆ ಅಂಗಡಿಗಳಲ್ಲಿ ಸಿಗುವಂತಹ ಬೇಕಾದಷ್ಟು ಆಟಿಕೆ ಸಾಮಾನುಗಳನ್ನು ನೀವು ಬಳಸಿಕೊಳ್ಳಬಹುದು. ಪಾಸಿಂಗ್ ದ ಬೆಲ್ ಮಕ್ಕಳ ಮನಸ್ಸನ್ನು ಜಾಗೃತ ಮಾಡ್ತದೆ. ಧನ್ಯವಾದಗಳು.